ಇವಾಗ ನಿಮಗೆ ಯಾರಾದರೂ ಫ್ರೆಂಡ್ಸ್ ಅಥವಾ ಯಾರಾದರೂ ಬಂದು ಅವ್ರಿಗೇನೋ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಬಂದು ನಿಮ್ಮ ಹತ್ರ ಒಂದು ಸಜೆಷನ್ನ ಕೇಳ್ತಾರೆ. ಹೇಗಂತ ಹೇಳಿದರೆ ಅವರು ಹೇಳುವಾಗ ನಿಮಗೆ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲ ನಾನೇ ಸರಿ, ಆಪೋಸಿಟ್ ಇರೋರ್ದೆಲ್ಲ ತಪ್ಪಂತ ಹೇಳ್ತಾರೆ. ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೇಳೋರು ಏನು ಮಾಡ್ತಾರೆ, ಎಲ್ಲ ನಾನೇ ಸರಿ, ಆಪೋಸಿಟ್ ಇರೋರದೇ ಎಲ್ಲ ತಪ್ಪು ಅಂತ ಹೇಳ್ತಾರೆ. ಆವಾಗ ನೀವು ಖಂಡಿತವಾಗಿಯೂ ಅವ್ರಿಗೆ ಯಾವುದೇ ರೀತಿಯಾದಂತಹ ಯೋಚನೆ ಮಾಡಿರ್ತಕ್ಕಂತಹ ಒಂದು ನಿರ್ಧಾರ ಆಗಲಿ, ಸಜೆಷನ್ನ ನೀವು ಆ ಟೈಮಲ್ಲಿ ಕೊಡಲೇಬಾರ್ದು. ಯಾಕಂದರೆ ಸಾಧ್ಯ ಆದರೆ ನೀವು ತಿಳ್ಕೊಬೇಕು, ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಹತ್ರದವರಾದರೆ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು. ಯಾರು ತಪ್ಪಿದೆ ಏನಿದೆ ಅಂತ ನೋಡಿ ನೀವು ನಿರ್ಧಾರವನ್ನು ಕೊಟ್ಟು ಅವ್ರಿಗೆ ಸಜೆಷನನ್ನು ಕೊಡೋ ಅಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಯಾರೇ ಆಗಲಿ ಬಂದು ನಿಮಗೆ ಎಲ್ಲ ನಂದೇ ತಪ್ಪು ಅಂತ ಯಾರೂ ಒಪ್ಕೊಳ್ಳಲ್ಲ, ಹೌದಾ? ಹಾಗಾಗಿ ನೀವು ಅವ್ರಿಗೆ ಸಜೆಷನ್ನ ಕೊಡಲಿಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಅವ್ರನ್ನ ಸಮಾಧಾನ ಮಾಡಿ ಆಮೇಲೆ ವಿಚಾರವನ್ನು ತಿಳ್ಕೊಂಡು ಯಾರ್ದು ತಪ್ಪು ಯಾರ್ದು ಸರಿ ಅಂತ ನೋಡಿ ಸರಿಯಾದಂತಹ ಒಂದು ಸಜೆಷನ್ನ ಕೊಡೋ ಅಂಥವ್ರು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.